LICಯಲ್ಲಿ ಖಾಲಿ ಇರತಕ್ಕಂತಹ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಇಲ್ಲಿ ನೋಡ್ಬೋದು AAO ಜರ್ನಲಿಸ್ಟ್ ಹುದ್ದೆಗಳಿಗೆ ಅಧಿಸೂಚನೆ ಆಗಿರ್ತೈತಿ. ಸ್ನೇಹಿತರೆ, ಇದರಲ್ಲಿ ಟೋಟಲ್ ಆಗಿ 350 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಇಲ್ಲಿ ನೋಡ್ಬೋದು, ಇಲ್ಲಿ 350 ಪೋಸ್ಟ್ಗಳು. ಮತ್ತು ಇದ್ರ ಜೊತೆಗೆ ಇನ್ನೂ ಸ್ಪೆಷಲಿಸ್ಟ್ ಆಫೀಸರ್ಸ್ ಹುದ್ದೆಗಳನ್ನು ಕರೆದಿರ್ತಾರೆ. ಅದರಲ್ಲಿ ಟೋಟಲ್ ಆಗಿ 483 ಪ್ಲಸ್ ಸಮಥಿಂಗ್ ಪೋಸ್ಟ್ ಇದ್ದಿರ್ತವೆ. ಈಗ ನಾನು ತಿಳಿಸ್ಕೊಡ್ತಾ ಇರೋದು ಇಲ್ಲಿ ನೋಡ್ಬೋದು ಜರ್ನಲಿಸ್ಟ್ ಹುದ್ದೆಗಳದ ಮಾತ್ರ ತಿಳಿಸ್ಕೊಡ್ತಾ ಇದ್ದನು. ಮತ್ತು ಸ್ಪೆಷಲಿಸ್ಟ್ ಆಫೀಸರ್ದ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನು. ಇಲ್ಲಿ ನೋಡ್ಬೋದು, ಇದರಲ್ಲಿ ಜರ್ನಲಿಸ್ಟ್ ಆಫೀಸರ್ನಲ್ಲಿ ಟೋಟಲ್ ಆಗಿ 350 ವೇಕೆನ್ಸಿಗಳು ಖಾಲಿ ಇದ್ದಿರ್ತವೆ. ಕೆಟಗರಿ ವೈಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು, ಕರೆಂಟ್ ಇಯರ್ ಈ ವರ್ಷದ ನೋಡ್ಬೋದು. ಇಲ್ಲಿ SCಯಲ್ಲಿ 51 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಮತ್ತು STಯಲ್ಲಿ 22 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಮತ್ತು OBCಯಲ್ಲಿ 88 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಮತ್ತು EWSನಲ್ಲಿ 38 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಮತ್ತು URಲ್ಲಿ 142 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಮತ್ತು ಟೋಟಲ್ ಆಗಿ ಈ ರೀತಿಯಾಗಿ 341 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಮತ್ತು ಬ್ಯಾಕ್ಲಾಗ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು, STಯಲ್ಲಿ 6 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಮತ್ತು OBCಯಲ್ಲಿ 3 ಪೋಸ್ಟ್ಗಳು. ಈ ರೀತಿಯಾಗಿ ಟೋಟಲ್ ಆಗಿ ಇದರಲ್ಲಿ 9 ಪೋಸ್ಟ್ಗಳು. ಈ ರೀತಿಯಾಗಿ ಮತ್ತು ಕರೆಂಟ್ ಇಯರ್ ಮತ್ತು ಬ್ಯಾಕ್ಲಾಗ್ ಎರಡು ಕೂಡಿಸಿ ಟೋಟಲ್ ಆಗಿ 350 ವೇಕೆನ್ಸಿಗಳು ಖಾಲಿ ಇದ್ದಿರ್ತವೆ. ಮತ್ತು PWD ವರ್ಗದ ಅಭ್ಯರ್ಥಿಗಳು ಕೂಡ ವೇಕೆನ್ಸಿಗಳು ಖಾಲಿ ಇದ್ದಿರ್ತವೆ. ಇಲ್ಲಿ ನೋಡ್ಬೋದು. ಮತ್ತು ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡ್ಬೋದು. ಇಲ್ಲಿ 16/8/2025 ಅರ್ಜಿಗಳು ಪ್ರಾರಂಭವಾಗಿರ್ತವೆ. ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ಬೋದು. ಇಲ್ಲಿ ಮತ್ತು ಪೇಮೆಂಟ್ ಮಾಡೋಕ್ಕೂ ಕೂಡ ಲಾಸ್ಟ್ ಡೇಟ 8/9/2025 ಇದು ಪೇಮೆಂಟ್ ಮಾಡೋಕೆ ಲಾಸ್ಟ್ ಡೇಟ್ ಇದ್ದಿರ್ತೈತಿ. ಮತ್ತು ಡೌನ್ಲೋಡ್ ಆಫ್ ಕಾಲ್ ಲೆಟರ್ ನೀವು ನೋಡ್ಬೋದು. ಕಾಲ್ ಲೆಟರ್ ಯಾವಾಗ ಡೌನ್ಲೋಡ್ ಮಾಡ್ಕೋಬೋದಪ್ಪ ಅಂತಂದ್ರೆ, ಪರೀಕ್ಷೆ ಇರುತ್ತೆ 7 ದಿನಗಳ ಮುಂಚಿತವಾಗಿ ನೀವು ಕಾಲ್ ಲೆಟರ್ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನೋಡ್ಬೋದು. ಇಲ್ಲಿ 3/10/2025 ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರ್ತೈತಿ. ಮತ್ತು ಮೇನ್ ಎಕ್ಸಾಮಿನೇಷನ್ ನೋಡ್ಬೋದು. ಇಲ್ಲಿ 8/11/2025 ಇದು ಮೇನ್ ಎಕ್ಸಾಮಿನೇಷನ್ ಆಗಿರ್ತೈತಿ. ಸ್ನೇಹಿತರೆ, ಈ PDF ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ನೋಡ್ರಿ. ಅಲ್ಲಿ ಹೋಗಿ ಕೆಟಗರಿ ವೇಕೆನ್ಸಿಗಳನ್ನ ಚೆಕ್ ಮಾಡ್ಕೋಬೋದು. ಇದ್ರ ಜೊತೆಗೆ ಡೈರೆಕ್ಟ್ ಇದ್ರ ಅಪ್ಲೈ ಮಾಡೋ ಲಿಂಕ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತೈತಿ. ಯಾರ್ದು ಕ್ವಾಲಿಫಿಕೇಷನ್ ಆಗಿರ್ತೈತಿ ಅಂಥವ್ರಿಗೆ ಡೈರೆಕ್ಟ್ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಮತ್ತು ಅರ್ಜಿಯನ್ನು ಮೇಲ್ ಮತ್ತು ಫಿಮೇಲ್ ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು. ಮಹಿಳೆಯರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿರ್ತಾರೆ. ಮಹಿಳೆಯರು ಕೂಡ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು. ಮತ್ತು ಅರ್ಜಿಯನ್ನು ವಯೋಮಿತಿ ನೋಡ್ತಾ ಹೋಗೋದಾದರೆ, ಅರ್ಜಿಯನ್ನು ಸಲ್ಲಿಸೋಕೆ ಎಷ್ಟು ವಯೋಮಿತಿ ಇರಬೇಕು ಅಂತ ನೋಡ್ಬೋದು. ಇಲ್ಲಿ ಮಿನಿಮಮ್ ಏಜ್ ಶಾಲ್ ಬಿ 21 ವರ್ಷ. ಇಲ್ಲಿ ನೋಡ್ಬೋದು, ಮಿನಿಮಮ್ ಇದಕ್ಕೆ ಅರ್ಜಿ ಯಾರು ಹಾಕ್ತಾರೆ ನಿಮಗೆ 21 ವರ್ಷ ವಯಸ್ಸನ್ನು ಹೊಂದಿರಬೇಕು. ಮತ್ತು ಮ್ಯಾಕ್ಸಿಮಮ್ ನೋಡ್ತಾ ಹೋಗೋದಾದರೆ ಮ್ಯಾಕ್ಸಿಮಮ್ 30 ವರ್ಷ ಈ ರೀತಿಯಾಗಿ ವಯಸ್ಸಿದ್ದು ಕೊಟ್ಟಿರ್ತಾರೆ. ಮತ್ತು ಇದ್ರ ಜೊತೆಗೆ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ವಯಸ್ಸಿನ ಸಡಿಲಿಕೆ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು, SC ST ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಗೆ 5 ವರ್ಷ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು OBC ವರ್ಗದ ಅಭ್ಯರ್ಥಿಗಳಿಗೆ ಅವರಿಗೆ 3 ವರ್ಷ ವಯಸ್ಸಿನ ಸಡಿಲಿಕೆ ಇರ್ತೈತಿ. PWD ಜನರಲ್ದವ್ರಿಗೆ 10 ವರ್ಷ. ಮತ್ತು PWD SC ST ವರ್ಗದ ಅಭ್ಯರ್ಥಿಗಳಿಗೆ 15 ವರ್ಷ. ಮತ್ತು PWD OBCದವ್ರಿಗೆ 13 ವರ್ಷ. ಎಕ್ಸ್ ಸರ್ವಿಸ್ ಅಂದವ್ರಿಗೆ 5 ವರ್ಷ. ಇವೆಲ್ಲ ನೋಡ್ಕೋಬೋದು. ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತೈತಿ. ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬೋದು ಸ್ನೇಹಿತರೆ. ಮತ್ತು ಅರ್ಜಿಯನ್ನು ಸಲ್ಲಿಸೋಕೆ ಅಪ್ಲಿಕೇಶನ್ ಚಾರ್ಜಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು, SC ST PWD ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ 85 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ, ಪ್ಲಸ್ GST ಇರ್ತೈತಿ. ಮತ್ತು ಉಳಿದಂಥ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡ್ಬೋದು, ನಿಮಗೆ 700 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಕೇವಲ SC ST ವರ್ಗದ ಅಭ್ಯರ್ಥಿಗಳಿಗೆ ಮಾತ್ರ ನಿಮಗೆ ಅಪ್ಲಿಕೇಶನ್ನಲ್ಲಿ ಸ್ವಲ್ಪ ಕಡಿಮೆ ಇರ್ತೈತಿ. ಮತ್ತು ಉಳಿದ ಅಭ್ಯರ್ಥಿಗಳಿಗೆ ನಿಮ್ಗೆ 700 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ನೀವು ಇದನ್ನು ಆನ್ಲೈನ್ ಪೇಮೆಂಟ್ ಮೂಲಕ ಇದನ್ನು ಪೇಮೆಂಟ್ ಮಾಡ್ಬೋದು. ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಇವುಗಳನ್ನ ಯಾವುದಾದ್ರೂ ಒಂದು ಉಪಯೋಗ ಮಾಡ್ಕೊಂಡು ನೀವು ಇದಕ್ಕೆ ಅಪ್ಲಿಕೇಶನ್ ಚಾರ್ಜಸ್ ಪೇ ಮಾಡ್ಬೋದು. ಎಕ್ಸಾಮಿನೇಷನ್ ಪ್ಯಾಟರ್ನ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು, ಒಂದೇದೇ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರ್ತೈತಿ. ಇದಕ್ಕೆ ಯಾವುದೇ ರೀತಿಯಾಗಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರೋಂಗಿಲ್ಲ. ಮತ್ತು ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ, ಅಂದರೆ CBT ಎಕ್ಸಾಮ್ ಇರ್ತೈತಿ. ಇಲ್ಲಿ ನೋಡ್ತಾ ಹೋದಾದರೆ ರೀಸನಿಂಗ್ ಎಬಿಲಿಟಿಯಲ್ಲಿ ನೋಡ್ಬೋದು 35 ಕ್ವಶನ್ ಇದ್ದಿರ್ತಾವೆ, 35 ಮಾರ್ಕ್ಸ್. ಮತ್ತು ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ಮಾತ್ರ ಎಕ್ಸಾಮಿನೇಷನ್ ಇರ್ತೈತಿ. ಇಲ್ಲಿ ನೋಡ್ಬೋದು, ಇಲ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು, ಇಲ್ಲಿ 16 SC ST PWD ವರ್ಗದವ್ರಿಗೆ 16 ತೊಗೊಂಡ್ರೆ ನೀವು ಕ್ವಾಲಿಫೈ ಆಕಿರಿ. ಮತ್ತು ಅದರ್ಸ್ದವ್ರಿಗೆ 18 ಈ ರೀತಿಯಾಗಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇದ್ದಿರ್ತಾವೆ. ಮತ್ತು ಡ್ಯೂರೇಷನ್ ನೋಡ್ಬೋದು, ಇಲ್ಲಿ ಅವಧಿ ನೋಡ್ತಾ ಹೋಗೋದಾದರೆ 20 ನಿಮಿಷ ನಿಮ್ಗೆ ಟೈಮಿಂಗ್ ಇದ್ದಿರ್ತೈತಿ. ಮತ್ತು ಕ್ವಾಂಟಿಟಿವ್ ಆ್ಯಪ್ಟಿಟ್ಯೂಡ್ನಲ್ಲಿ ನೋಡ್ಬೋದು, ಇದರಲ್ಲಿ ಕೂಡ 35 ಕ್ವಶನ್, 35 ಮಾರ್ಕ್ಸ್. ಇಂಗ್ಲೀಷ್ ಹಿಂದಿ ಸಬ್ಜೆಕ್ಟ್ ಇದ್ದಿರ್ತೈತಿ. ಇಲ್ಲಿ ನೋಡ್ಬೋದು, SC ST PWD ವರ್ಗದ ಅಭ್ಯರ್ಥಿಗಳಿಗೆ 16 ಮಾರ್ಕ್ಸ್ ತೊಗೊಂಡ್ರೆ ನೀವು ಕ್ವಾಲಿಫೈ ಆಕಿರಿ. ಮತ್ತು ಅದರ್ಸ್ದವ್ರಿಗೆ 18 ಮಾರ್ಕ್ಸ್. ಇದಕ್ಕೂ ನೋಡ್ಬೋದು, ಇಲ್ಲಿ ಡ್ಯೂರೇಷನ್ 20 ನಿಮಿಷ ನಿಮ್ಗೆ ಟೈಮಿಂಗ್ ಇರ್ತೈತಿ. ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ವಿತ್ ಸ್ಪೆಷಲ್ ಇಲ್ಲಿ ನೋಡ್ಬೋದು, ಇಲ್ಲಿ ಗ್ರಾಮರ್ದ ವೊಕ್ಯಾಬ್ಯುಲರಿ ಇಲ್ಲಿ ನೋಡ್ಬೋದು 30 ಕ್ವಶನ್, 30 ಮಾರ್ಕ್ಸ್. ಇದು ಹಿಂಗೆ ಇಂಗ್ಲೀಷ್ ಒಳಗೆ ಮಾತ್ರ ಇದ್ದಿರ್ತೈತಿ. ಇಲ್ಲಿ ನೋಡ್ಬೋದು, ಇದರಲ್ಲಿ SC ST PWD ವರ್ಗದ ಅಭ್ಯರ್ಥಿಗಳಿಗೆ ನೀವು 9 ತೊಗೊಂಡ್ರೆ ಕ್ವಾಲಿಫೈ ಆಕಿರಿ. ಮತ್ತು ಅದರ್ಸ್ದವ್ರಿಗೆ 10. ಇದಕ್ಕೆ ನೋಡ್ಬೋದು, ಇಲ್ಲಿ 20 ನಿಮಿಷ ನಿಮ್ಗೆ ಟೈಮಿಂಗ್ ಇದ್ದಿರ್ತೈತಿ. ಟೋಟಲ್ ಆಗಿ 100 ಮಾರ್ಕ್ಸಿಗೆ ಇಲ್ಲಿ ನೋಡ್ಬೋದು, ಮ್ಯಾಕ್ಸಿಮಮ್ ಮಾರ್ಕ್ಸ್ 70 ಮಾರ್ಕ್ಸ್ ಇದ್ದಿರ್ತೈತಿ. ನಿಮಗೆ
1 ಅವರ್ ನಿಮಗೆ ಟೈಮಿಂಗ್ ಇರ್ತೈತಿ. ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಗ್ರಾಮರ್ ವೊಕ್ಯಾಬ್ಯುಲರಿ ಈಸ್ ಜಸ್ಟ್ ಕ್ವಾಲಿಫೈಯಿಂಗ್ ಅಷ್ಟೇ ಇದ್ದಿರ್ತೈತಿ. ಇಲ್ಲಿ ನೋಡ್ಬೋದು ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟ್ ವಿಲ್ ಬಿ ಕ್ವಾಲಿಫೈಯಿಂಗ್ ನೇಚರ್ ಆ್ಯಂಡ್ ದ ಮಾರ್ಕ್ಸ್ ದೇರ್ ಫೋರ್ ವಿಲ್ ನಾಟ್ ಬಿ ಕೌಂಟೆಡ್ ರ್ಯಾಂಕಿಂಗ್. ಇಲ್ಲಿ ನೋಡ್ಬೋದು ಕೇವಲ ನಿಮಗೆ ಕ್ವಾಲಿಫೈ ಆಗಕ್ಕೆ ಕಷ್ಟ ಇದ್ದಿರ್ತೈತಿ. ನೀವೇನಾದ್ರೆ ಇದಕ್ಕೆ ಸೆಲೆಕ್ಟ್ ಆಗಬೇಕಂತಿದ್ರೆ ಇಲ್ಲಿ ನೋಡ್ಬೋದು ಇವೆರಡರಲ್ಲಿ ನೀವು ಸ್ಕೋರ್ ಜಾಸ್ತಿ ಏನು ಮಾಡಬೇಕು. ಇಲ್ಲಿ ನೋಡ್ಬೋದು ಇದು ಕೇವಲ ಇದರಲ್ಲಿ 9 ತೊಗೊಂಡ್ರೆ ಕ್ವಾಲಿಫೈ ಅಷ್ಟೇ. ಇದರಲ್ಲಿ ನೋಡ್ಬೋದು 10 ಅದರ್ಸ್ದವ್ರಿಗೆ 10 ಇಷ್ಟು ತೊಗೊಂಡ್ರೆ ನೀವು ಕ್ವಾಲಿಫೈ ಹಾಕಿರಿ. ಮತ್ತು ರ್ಯಾಂಕಿಂಗ್ ಇದು ಯಾವುದೇ ರೀತಿಯಾಗಿ ಇನ್ಕ್ಲೂಡ್ ಆಗುವುದಿಲ್ಲ. ಕೇವಲ ರೀಸನಿಂಗ್ ಅಬಿಲಿಟಿ ಮತ್ತು ಕ್ವಾಂಟಿಟಿವ್ ಆ್ಯಪ್ಟಿಟ್ಯೂಡ್ ಇದರಲ್ಲಿ ನೀವು ಜಾಸ್ತಿ ಏನು ಸ್ಕೋರ್ ಮಾಡಬೇಕಾಗತ್ತೆ. ಯಾಕಂದ್ರೆ ಕಟ್ಟಪ್ ಇವೆರಡರ ಮೇಲೆ ಕಟ್ಟಪ್ ನಿಂದಿರ್ತೈತಿ. ಇದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಯಿತು. ಮತ್ತು ಮೇನ್ ಎಕ್ಸಾಮಿನೇಷನ್ ನೋಡ್ಬೋದು ಇಲ್ಲಿ ಸ್ನೇಹಿತರೆ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇರ್ತೈತೆ ನೋಡಿರಿ. ಅಲ್ಲಿ ಹೋಗಿ ನೋಡ್ಕೋಬೋದು. ಮೇನ್ ಎಕ್ಸಾಮಿನೇಷನ್ದು ಕೂಡ ನೋಡ್ಕೋಬೋದು. ಎಷ್ಟೆಷ್ಟು ಮಾರ್ಕ್ಸ ಕ್ವಾಲಿಫೈಯಿಂಗ್ ಮಾರ್ಕ್ಸ ಮತ್ತು ಟೈಮಿಂಗ್ ಎಲ್ಲವೂ ಕೊಟ್ಟಿರ್ತಾರೆ. ಮತ್ತು ಇಂಟರ್ವ್ಯೂ ಕೂಡ ಇರ್ತೈತೆ. ಅದಕ್ಕೆ ಇಂಟರ್ವ್ಯೂ ನೋಡ್ಬೋದು ಇಲ್ಲಿ ಮ್ಯಾಕ್ಸಿಮಮ್ ನಿಮ್ಗೆ 60 ಮಾರ್ಕ್ಸಿಗೆ ನಿಮ್ಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಇದರಲ್ಲಿ ನೀವು ಎಷ್ಟು ತೊಗೊಂಡ್ರೆ ಕ್ವಾಲಿಫೈ ಆಕ್ಕಿರಿ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು EWS OBC ವರ್ಗದ ಅಭ್ಯರ್ಥಿಗಳಿಗೆ ನೀವು 30 ಮಾರ್ಕ್ಸ್ ತೊಗೋಬೇಕಾಗತ್ತೆ ಇಂಟರ್ವ್ಯೂನಲ್ಲಿ. ಮತ್ತು SC ST PWD ವರ್ಗದ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡ್ಬೋದು ಇಲ್ಲಿ ಕೇವಲ ನೀವು 27 ಮಾರ್ಕ್ಸ್ ತೊಗೊಂಡ್ರೆ ಇಂಟರ್ವ್ಯೂ ಪಾಸ್ ಹಾಕಿರಿ. ಇಲ್ಲಿ ನೋಡ್ಬೋದು OBCದವರಿಗೆ 30 ಮಾರ್ಕ್ಸ್ ಇರ್ತೈತಿ. ಮತ್ತು PWD SC ST ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ 27 ಮಾರ್ಕ್ಸ್ 60ಕ್ಕೆ ನೀವು 27 ಮಾರ್ಕ್ಸ್ ತೊಗೊಂಡ್ರು ಕೂಡ ನೀವು ಇಂಟರ್ವ್ಯೂನಲ್ಲಿ ಕ್ವಾಲಿಫೈ ಹಾಕಿರಿ. ಮತ್ತು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಯಾವ ರೀತಿಯಾಗಿ ವಿದ್ಯಾರ್ಥಿ ಇದ್ದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ತಾ ಹೋದಾದರೆ ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ರೆಕಗ್ನೈಸ್ಡ್ ಇಂಡಿಯನ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಷನ್. ಇಲ್ಲಿ ನೋಡ್ಬೋದು ಇಲ್ಲಿ ಪದವಿ ಯಾರ್ಯಾರದೆಲ್ಲ ಆಗಿರ್ತೈತಿ ಅಂಥವ್ರು ಇದಕ್ಕೆ ಅರ್ಜಿನ ಹಾಕ್ಬೋದು. ಇಲ್ಲಿ ನೋಡ್ಬೋದು ಪದವಿ ಕಂಪ್ಲೀಟ್ ಮಾಡಿದಂಥ ಅಭ್ಯರ್ಥಿಗಳು ಎಲ್ಲರೂ ಕೂಡ ಇದಕ್ಕೆ ಅರ್ಜಿನ ಹಾಕ್ಬೋದು. ಮತ್ತು ಅರ್ಜಿಯನ್ನು ಸಲ್ಲಿಸಕ್ಕೆ ಆಗಲೇ ತಿಳಿಸ್ಕೊಟ್ಟಂತೆ ಮಿನಿಮಮ್ ನೀವು 21 ವರ್ಷ ವಯಸ್ಸನ್ನು ಹೊಂದಿರಲೇಬೇಕಾಗತ್ತಿ. ಏನಾದರೂ 21 ವಯಸ್ಸಿಗಿಂತ ಕಡಿಮೆ ಇದ್ದರೆ ಇದಕ್ಕೆ ಅರ್ಜಿನ ಹಾಕಕ್ಕೆ ಬರೋಂಗಿಲ್ಲ. ಮಿನಿಮಮ್ ನಿಮಗೆ 21 ವರ್ಷ ಆಗಿದ್ದರೆ ಇದಕ್ಕೆ ಅರ್ಜಿನ ಹಾಕ್ಬೋದು. ಮತ್ತು ಇದ್ರ ಜೊತೆಗೆ ಡೈರೆಕ್ಟ್ ಇದ್ರೆ ಅಪ್ಲೈ ಮೋಡ್ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇರ್ತೈತೆ ನೋಡ್ರಿ. ಯಾರ್ದೆಲ್ಲ ಪದವಿ ಕಂಪ್ಲೀಟ್ ಆಗಿರ್ತೈತಿ ಅಂಥವ್ರು ಡೈರೆಕ್ಟ್ ಬಂದು ಇದಕ್ಕೆ ಅರ್ಜಿನ ಹಾಕ್ಬೋದು.